ಬಾರಿ ಬಾರಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಚರ್ಚೆ ಮಾಡ್ತಾ ಇದ್ದೇವೆ. 100 ರೂಪಾಯಿ ಕೊಟ್ಟರೆ 15 ರೂಪಾಯಿ ಬರ್ತಾ ಇದೆ ಅಂತೇಳಿ. ಮತ್ತೊಂದು ಅಂಶ ನಾವು ಗಣನೆಗೆ ತೆಗೆದುಕೊಳ್ಳದೆ ಇರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಡಿಫೆನ್ಸ್ ಸೆಕ್ಟರ್ ಎಷ್ಟು ಲಕ್ಷ ಕೋಟಿ ಇವತ್ತು ಕೇಂದ್ರ ಸರ್ಕಾರ ವ್ಯಯ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೇಸ್ ಅಲ್ಲಿ ಇರ್ಬೋದು, ಅಂಕಿಅಂಶಗಳು ಹಲವಾರು ಬಾರಿ ಸದನದಲ್ಲಿ ಚರ್ಚೆ ಆಗಿದೆ. ಇದು ಯಾವೂ ಕೂಡ ಈ 100ಕ್ಕೆ 15 ರೂಪಾಯಿ ಅಂತೇಳಿ ಲೆಕ್ಕ ಕೊಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇವತ್ತು ಇವೆಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಅವೆಲ್ಲವೂ ಕೂಡ ಕರ್ನಾಟಕ ಕೂಡ ಲಾಭ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿವತ್ತು ಮಾನ್ಯ ಸಭಾಧ್ಯಕ್ಷರು ಇವತ್ತು ಗಮನಿಸಬೇಕಾಗ್ತದೆ. ಇವತ್ತು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗ್ತದೆ. ಇವತ್ತು ಒಕ್ಕೂಟದ ವ್ಯವಸ್ಥೆ ಚರ್ಚೆ ಆಗ್ಬೇಕಾದ್ರೆ ಮತ್ತೊಂದು ಸಂವಿಧಾನಿಕವಾಗಿ ಇವತ್ತು ಯಾರಿಗೂ ಕೂಡ ಗೊತ್ತಿಲ್ಲದ ವಿಚಾರ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಅರ್ಧ ಸತ್ಯವನ್ನ ಮಾತ್ರ ಹೇಳ್ತಾ ಇರುವಂತದ್ದು. ಇವತ್ತು ಭಾರತೀಯ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮರುಹಂಚಿಕೆಯ ತತ್ವದ ಅಡಿಯಲ್ಲಿ ವಿನ್ಯಾಸಗೊಳಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತ ವಿಚಾರ. ಇವತ್ತು ಕರ್ನಾಟಕ ಜೊತೆಯಲ್ಲಿ ಹೈ ಇನ್ಕಮ್ ಸ್ಟೇಟ್ಸ್ಗಳೇನಿದ್ದಾವೆ, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಇವತ್ತು ಇವು ಹೈ ಇನ್ಕಮ್ ಸ್ಟೇಟ್ಸ್ ಇದ್ರೂ ಕೂಡ ಇಲ್ಲಿ ಬರ್ತಕ್ಕಂಥ ಆದಾಯವನ್ನ ಕೇಂದ್ರ ಸರ್ಕಾರದ ಮುಖೇನ ಇತರ ರಾಜ್ಯಗಳೇನಿದ್ದಾವೆ, ಇವತ್ತು ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯಗಳೇನಿದ್ದಾವೆ, ಅತಿ ಹೆಚ್ಚು ಹಿಂದುಳಿದ ರಾಜ್ಯಗಳೇನಿದ್ದಾವೆ, ಇದರ ಹಣವನ್ನ ಸದ್ಬಳಕೆ ಮಾಡಿಕೊಂಡು ಇವತ್ತು ಭಾರತ ಇವತ್ತು ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಎಲ್ಲಾ ರಾಜ್ಯಗಳು ಕೂಡ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಸಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕವೂ ಕೂಡ ಒಳಗೊಂಡಂತೆ ಮಹಾರಾಷ್ಟ್ರ, ತಮಿಳುನಾಡು, ಇತರ ರಾಜ್ಯಗಳ ಮುಖೇನ ಬರ್ತಕ್ಕಂಥ ತೆರಿಗೆಯಿಂದ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಕೂಡ ಇವತ್ತು ನಾನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, 100 ರೂಪಾಯಿ ಕೊಟ್ಟರೆ ನಮ್ಮ ರಾಜ್ಯಕ್ಕೆ 14 ರೂಪಾಯಿ ಬರ್ತದೆ, ಅಥವಾ 1 ರೂಪಾಯಿ ಕೊಟ್ಟರೆ 14 ಪೈಸೆ ಬರ್ತದೆ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಇದ್ರು. ಹಿಂದೆ UPA ಸರ್ಕಾರ ಇದ್ದಾಗ ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಬಂದಿರತಕ್ಕಂಥದ್ದು ನೆನ್ನೆ ಮೊನ್ನೆಯಿಂದಲ್ಲ. 1951ರಲ್ಲಿ ಏನು ಫೈನಾನ್ಸ್ ಕಮಿಷನ್ ಅಸ್ತಿತ್ವಕ್ಕೆ ಬಂತು, 1951ರಿಂದಲೂ ಸಹ ಈ ವ್ಯವಸ್ಥೆ ನಿರಂತರವಾಗಿ ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಹಿಂದಿನ UPA ಸರ್ಕಾರ ಇದ್ದಾಗ 2014ರಲ್ಲಿ ಕರ್ನಾಟಕ ರಾಜ್ಯ 1.4 ಲಕ್ಷ ಕೋಟಿ ಸೆಂಟ್ರಲ್ ಪೂಲ್ಗೆ ಕೊಟ್ಟಿರುವಂಥದ್ದು. ಕರ್ನಾಟಕ ರಾಜ್ಯ 1.4 ಲಕ್ಷ ಕೋಟಿ ಸೆಂಟ್ರಲ್ ಪೂಲ್ಗೆ ಕೊಟ್ಟರೆ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಮುಖೇನ ಬಂದಿರುವಂಥದ್ದು 28,000 ಕೋಟಿ ರೂಪಾಯಿಗಳು ಮಾತ್ರ. ಅರ್ಥ 32% ಅಷ್ಟು. ಅಂದ್ರೆ 100 ರೂಪಾಯಿಗೆ 15 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ, 1 ರೂಪಾಯಿಗೆ 15 ಪೈಸೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ UPA ಸರ್ಕಾರ ಇದ್ದಾಗಲೂ ಸಹ 2014ರಲ್ಲೂ ಸಹ 100 ರೂಪಾಯಿ ಕೊಟ್ರೆ ಅವತ್ತು ಕೂಡ 15 ರೂಪಾಯಿ ಬಂದಿರತಕ್ಕಂಥದ್ದು. 1,40,000 ಕೋಟಿ ಕೊಟ್ರೆ 28,000 ಕೋಟಿ ಬಂದಿರತಕ್ಕಂಥದ್ದು. ಮಲ್ತಾಯಿ ಧೋರಣೆ ಬಗ್ಗೆ ಮಾತನಾಡ್ತಾರಲ್ಲ, ಇವತ್ತು ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಬಗ್ಗೆ ಮಾತನಾಡ್ತಾರಲ್ಲ ಮಾನ್ಯ ಸಭಾಧ್ಯಕ್ಷ, ನಮ್ಮ ನೆರೆ ರಾಜ್ಯ ಆಗಿರ್ತಕ್ಕಂಥ ಮಹಾರಾಷ್ಟ್ರ, ಇವತ್ತು ಮಹಾರಾಷ್ಟ್ರ 6.5 ಲಕ್ಷ ಕೋಟಿ ರೂಪಾಯಿಗಳನ್ನ ಸೆಂಟ್ರಲ್ ಪೂಲ್ಗೆ ಕೊಡುವಂಥದ್ದು. 6.5 ಲಕ್ಷ ಕೋಟಿ ರೂಪಾಯಿಗಳನ್ನ ಮಹಾರಾಷ್ಟ್ರಗೆ ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಮುಖೇನ ಬರ್ತಕ್ಕಂಥದ್ದು ಎಷ್ಟು? 89,726 ಕೋಟಿ ರೂಪಾಯಿಗಳು. 89,726 ಕೋಟಿ ರೂಪಾಯಿಗಳು ಮಹಾರಾಷ್ಟ್ರಗೆ ಬರ್ತದೆ. ಸೆಂಟ್ರಲ್ ಪೂಲ್ಗೆ ಹೋಗ್ತಕ್ಕಂಥದ್ದು ಎಷ್ಟು? 6.5 ಲಕ್ಷ ಕೋಟಿ. ಮಾನ್ಯ ಸಭಾಧ್ಯಕ್ಷರೇ, ಮಹಾರಾಷ್ಟ್ರ BJP ರೂಲ್ ಸ್ಟೇಟ್, NDA ರೂಲ್ ಸ್ಟೇಟ್ ಅಲ್ಲೂ ಕೂಡ ಬರ್ತಾ ಇರುವಂತದ್ದು 100 ರೂಪಾಯಿ ಕೊಟ್ರೆ 13ರಿಂದ 14 ರೂಪಾಯಿ ಮಾತ್ರ ಬರ್ತಾ ಇರುವಂತದ್ದು. ಅವ್ರಿಗೇನು 50 ರೂಪಾಯಿ ಕೊಡ್ತಾ ಇಲ್ಲ, 40 ರೂಪಾಯಿ ಕೊಡ್ತಾ ಇಲ್ಲ. ಯಾಕೆ ಇದನ್ನು ನಾವು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಹಲವಾರು ಬಾರಿ ಸದನದಲ್ಲೂ ಚರ್ಚೆ ಆಗಿದೆ, ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಬಂದಾಗ, ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಏನು ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಬೊಬ್ಬೆಯನ್ನು ಹೊಡಿತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರಕ್ಕೂ ಕೂಡ ಅಷ್ಟೇ ಹಣ, ಇನ್ನು ಕರ್ನಾಟಕಕ್ಕಿಂತ 2 ರೂಪಾಯಿ ಕಡಿಮೆ ಬರ್ತಾ ಇದೆ ವಿನಃ ಜಾಸ್ತಿ ಬರ್ತಾ ಇಲ್ಲ. ಯಾಕೆ ಅಂಶವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರಲ್ಲ, ಪ್ರಧಾನಮಂತ್ರಿಗಳಲ್ಲ. ಅದರದ್ದೇ ಆದಂತ ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲಿ ಬೇರೆ ಬೇರೆ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಆಧಾರವಾಗಿ
ಇವತ್ತು ಇಷ್ಟು ಹಣ ಬರ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಮನ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕರ್ನಾಟಕ ಸರ್ಕಾರ ಆಗ್ಲೇ ಹೇಳಿದಾಗೆ ನಮಗೆ ಲೆಸ್ಸರ್ ಟ್ಯಾಕ್ಸ್ ಡಿವ್ಯಾಲ್ಯೂಯೇಷನ್ ಅಂತ ಹೇಳಿ ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ ಇದನ್ನ ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು ಅವೈಜ್ಞಾನಿಕ. ಯಾಕೆ ಅಂತ ಹೇಳಿದ್ರೆ ಮುಂದುವರೆದ ರಾಜ್ಯಗಳು ಇವತ್ತು ಈ ರೀತಿ ಬಿಹಾರಿಗೆ ಅಥವಾ ರಾಜಸ್ಥಾನಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನ ಸಭಾಧ್ಯಕ್ಷರೇ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ತಮ್ಮ ಮೂಲಕ ಈ ಸದನದ ಗಮನಕ್ಕೆ ತರ್ತೇನೆ. ಟ್ಯಾಕ್ಸ್ ಡೆವಲ್ಯೂಷನ್ ರಿಸೀವ್ಡ್ ಇನ್ 2014 ಅಂಡರ್ UPA ಗವರ್ನಮೆಂಟ್. ರಾಜಸ್ಥಾನಕ್ಕೆ ಎಷ್ಟು ಬಂದಿದೆ? 19,000 ಕೋಟಿ ಬಂದಿದೆ 2014ರಲ್ಲಿ UPA ಸರ್ಕಾರ ಇದ್ದಾಗ. ಬಿಹಾರಕ್ಕೆ ಎಷ್ಟು ಬಂದಿದೆ? 36,000 ಕೋಟಿ ರೂಪಾಯಿಗಳು ಬಂದಿದೆ ಮನ್ನ ಸಭಾಧ್ಯಕ್ಷರೇ. ಉತ್ತರ ಪ್ರದೇಶದ ಸರ್ಕಾರ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಜ್ಯ, 66,000 ಕೋಟಿ ಬಂದಿದೆ UPA ಸರ್ಕಾರ ಇದ್ದಾಗ. ಮಹಾರಾಷ್ಟ್ರಕ್ಕೆ 17,000 ಕೋಟಿ ಬಂದಿದೆ ಮನ್ನ ಸಭಾಧ್ಯಕ್ಷರೇ. ನಮ್ಮ ರಾಜ್ಯಕ್ಕೆ ಹಿಂದಿನ UPA ಸರ್ಕಾರ ಇದ್ದಾಗ 2014ರಲ್ಲಿ ನಮ್ಮ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 14,000 ಕೋಟಿ ರೂಪಾಯಿಗಳು ಬಂದಿರತಕ್ಕಂಥದ್ದು ಮನ ಸಭಾಧ್ಯಕ್ಷರೇ. ಅದೇ 2026ರಲ್ಲಿ ಇವತ್ತು ರಾಜಸ್ಥಾನಕ್ಕೆ 94,000 ಕೋಟಿ ಬಂದಿದೆ, ಬಿಹಾರ ರಾಜ್ಯಕ್ಕೆ 1,50,000 ಕೋಟಿ ಬಂದಿದೆ, ಉತ್ತರ ಪ್ರದೇಶಕ್ಕೆ 1,60,000 ಕೋಟಿ ಬಂದಿದೆ, ಮಹಾರಾಷ್ಟ್ರಕ್ಕೆ 98,000 ಕೋಟಿ ಬಂದಿದೆ, ಕರ್ನಾಟಕಕ್ಕೆ 63,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು. ನಾ ಯಾಕೆ ಅಂಶಗಳನ್ನು ಇವತ್ತು ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವತ್ತು ಕೂಡ ಕೇಂದ್ರ ಸರ್ಕಾರ ಅಥವಾ ಹಿಂದಿನ UPA ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅವತ್ತು ಅನ್ಯಾಯ ಆಗಿಲ್ಲ, ಇವತ್ತು ಕೂಡ ರಾಜ್ಯಕ್ಕೆ ಕೇಂದ್ರ NDA ಸರ್ಕಾರ ಅನ್ಯಾಯ ಮಾಡ್ತಾ ಇಲ್ಲ. ಆದರೆ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಯಾರಾಮೀಟರ್ಸ್. ಅದರದ್ದೇ ಆದಂಥ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಆಧಾರದ ಮೇಲೆ ಇವತ್ತು ತೀರ್ಮಾನ ಆಗ್ತಕ್ಕಂಥದ್ದು. ಹಾಗಾಗಿ ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತ ಹೇಳಿ ಏನು ಕೆಲವರು ಬೊಬ್ಬೆ ಹೊಡಿತಾ ಇದ್ದಾರೆ. ಇದು ಅರ್ಧ ಸತ್ಯ ಅನ್ನೋದನ್ನ ಮಾತ್ರ ಈ ಸದನದ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ ಮನೆ ಸಭಾಧ್ಯಕ್ಷರೇ. ಇವತ್ತು GST ಕಲೆಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ GST ಕಲೆಕ್ಷನ್ ಇವತ್ತೇನು ಕೇಂದ್ರಕ್ಕೆ ಹೋಗ್ತಾ ಇದೆ. ಈ ಸರ್ಕಾರದ ಸಾಧನೆ ಏನು? ಇವತ್ತು ನಮ್ಮ ರಾಜ್ಯದ ಆರ್ಥಿಕ ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು ಅಂದ್ರೆ ಮೋರ್ ದನ್ 60% ಆಫ್ ದ GST ಕಲೆಕ್ಷನ್ ಕಮ್ಸ್ ಫ್ರಮ್ ದ ಸರ್ವಿಸ್ ಸೆಕ್ಟರ್. ಕಾರ್ಪೊರೇಟ್ ಕಂಪನೀಸ್ಗಳೇನಿದ್ದಾವೆ ಸರ್ವಿಸ್ ಸೆಕ್ಟರ್ ಇಂದ 60% ಹೆಚ್ಚು ಆದಾಯ ಬರ್ತಕ್ಕಂಥದ್ದು. ಆದ್ರೆ ಇವರ ಸಾಧನೆ ಏನಿದೆ ಇದರಲ್ಲಿ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.